ಆರೋಗ್ಯವೇ ಮಹಾಭಾಗ್ಯ ಅಂತ ಒಂದು ಮಾತಿದೆ. ನಿತ್ಯ ಜೀವನದ ಜಂಜಾಟದಲ್ಲಿ ಏನು ಮಾಡುತ್ತೆ, ಸ್ವಲ್ಪ ಸ್ಟ್ರೆಸ್ಸು, ಒತ್ತಡ, ನಮ್ಮ ಬ್ಯುಸಿನಲ್ಲಿ ನಮ್ಮ ಬಗ್ಗೆ ನಾವು ಗಮನ ಕೊಡೋಕ್ಕಾಗೋದಿಲ್ಲ, ಮರ್ತು ಬಿಡ್ತೀವಿ. ಸೊ ಏನು ಮಾಡ್ತೀವಿ, ಆಫೀಸ್ಗೆ ಹೋಗೋದು, ಮನೆಗೆ ಬರೋದು, ಮತ್ತೆ ಅದರ ಅದೇ ಗುಂಗಲ್ಲಿ ಇರುವಂಥದ್ದು. ಹಂಗಾದಾಗ ಏನಾಗ್ತದೆ, ನಮ್ಮ ಜೀವನ ಶೈಲಿ ಸ್ವಲ್ಪ ಬದಲಾವಣೆ ಆಗ್ತದೆ. ಬೆಳಗ್ಗೆ ಎದ್ದೇಳ್ಬೇಕು, ರಾತ್ರಿ 7 ಮಲಗಿರ್ತೀವಿ, ಬೆಳಗ್ಗೆ ಎದ್ದು ನಮ್ಮ ದಿನನಿತ್ಯ ಕೆಲಸಗಳನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಉದಾಹರಣೆಗೆ ನಮಗೆ ಗೊತ್ತಿರೋ ವಿಚಾರ ಯೋಗ ಮಾಡಬೇಕು ಅಂತೇಳಿ ಎಷ್ಟು ಜನ ಮಾಡ್ತಿದ್ದೀವಿ, ಟೈಮ್ ಸಾಕಾಗೋದಿಲ್ಲ. ಸೊ ಎಲ್ರಿಗೂ 24 ಗಂಟೆನೆ, ನಮಗೆ ಯಾಕೆ ಸಾಕಾಗೋದಿಲ್ಲ? ಸೊ ಅವಾಗ ಏನು ಮಾಡ್ತೀವಿ, ನಾವು ಹಿಂಗೆ ಮುಂದುವರ್ತಾ ಹೋಗ್ತೀವಿ. ಸೊ ಯಾವುದೋ ಒಂದು ಸ್ಟೇಜಿಗೆ ಗೊತ್ತಾಗುತ್ತೆ, ಎಲ್ಲ ಇದೆ, ನಮ್ಗೆ ಅನುಭವಿಸ್ಲಿಕ್ಕೆ ಆರೋಗ್ಯ ನಮಗೆ ಕೋಆಪರೇಟ್ ಮಾಡ್ತಾ ಇಲ್ಲ. ಸೊ ಆರೋಗ್ಯ ಇರಬೇಕಾಗಿತ್ತಲ್ಲ ಅಂತೇಳಿ ಅವಾಗ ನಾವು ಜ್ಞಾಪಿಸ್ಕೊಂಡು ಅವಾಗ ಏನು ಮಾಡಬೇಕು ಅಂತ ಒಂದಿಷ್ಟು ಬದಲಾವಣೆಗಳು. 9 ಗಂಟೆ 10 ಗಂಟೆ ಅಷ್ಟೊತ್ತಿಗೆ ನಾವು ಅಂದರೆ ನಮ್ಮನ್ನು ನಾವು ಸ್ವಿಚ್ ಆಫ್ ಮಾಡಬೇಕು. ಇನ್ನು ಅವಾಗ ನಾವು ಆಕ್ಟಿವ್ ಆಗಿದ್ರೆ ಬೆಳಗ್ಗೆಯಿಂದ ನಮ್ಮ ಬ್ರೈನು ಕೆಲಸ ಮಾಡಿರ್ತದೆ, ಅದು ಸ್ವಲ್ಪ ರೆಸ್ಟ್ ಬೇಕಾಗ್ತದೆ. ಸೊ ಆಕ್ಚುಲಿ ನಾವು 9 ಗಂಟೆ ಒಳಗೆ ಊಟ ಮುಗಿಸ್ಬಿಡ್ಬೇಕು. 9 ಗಂಟೆ ಆದಮೇಲೆ ಸ್ವಿಚ್ ಆಫ್ ಮಾಡಬೇಕು. ನಾವು 9 ಗಂಟೆಗೆ ಮಲಗ್ತೀವಿ ಅಂದರೆ ಅದಕ್ಕಿಂತ ಮುಂಚಿತವಾಗಿ ಒಂದು 2 ಗಂಟೆ ಊಟ ಮಾಡಬೇಕು. ನಾವು ಎಷ್ಟು ಗಂಟೆಗೆ 7 ಗಂಟೆ ಆಸುಪಾಸಲ್ಲಿ 8ರಿಂದ ಅಲ್ಲಿ ಊಟ ಮುಗಿಸಿರ್ಬೇಕಾಗ್ತದೆ. ಸೊ ಅವಾಗ ನಮಗೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳೋದು ಭಾಳ ಒಳ್ಳೆಯದು, ನಮ್ಗೆ ಎಲ್ಲರಿಗೂ ಗೊತ್ತು, ಆಗ್ತಾ ಇಲ್ಲ. ಯಾಕಂದ್ರೆ ಅಲ್ಲಿ ಲೇಟ್ ಆಗೋದ್ರಿಂದ ಇಲ್ಲಿ ನಮಗೆ ಬೇಗ ಎದ್ದೇಳಕ್ಕಾಗೋದಿಲ್ಲ. ಎದ್ದ ತಕ್ಷಣ ಸೂರ್ಯೋದಯ ಆಗ್ತಿದ್ದಂಗೆ ಯಾವ ಪಕ್ಷಿಗಳು ಮಲಗಲ್ಲ, ಯಾವ ಪ್ರಾಣಿಗಳು ಮಲಗಲ್ಲ. ಸೊ ನಾವೇನು ಮಾಡ್ತೀವಿ, ಅದಕ್ಕೆ ವ್ಯತಿರಿಕ್ತ ಮಲ್ಕೊಂತೀವಿ. ಹಾಗಾಗಿ ಅವಾಗ ನಮ್ಮ ಲೈಫ್ ಸ್ಟೈಲಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗ್ತವೆ. ಹಾಗಾಗಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ಸೂರ್ಯ ಎದ್ದೇಳ್ದಂಗೆ ನಾವು ವಾಕಿಂಗು ಅಥವಾ ಯೋಗನೋ ಅಥವಾ ಯಾವುದೋ ಒಂದು ಆಕ್ಟಿವಿಟೀಸ್ ಏನೂ ಆಗಲ್ಲ, ನಾವು ಹೊಲದ ಹತ್ರ ಹೋಗಿ ವಾಕಿಂಗ್ ಆದರೂ ಮಾಡಿ ಮನೆಗೆ ಬಂದರೆ ಅದು ನಮಗೆ ಒಳ್ಳೆ ಒಂದು ಪಾಸಿಟಿವ್ ವೈಬ್ರೇಷನ್ಸ್, ಪಾಸಿಟಿವ್ ಎಫೆಕ್ಟ್ಸ್ ಕೊಡ್ತದೆ. ಹೇಳ್ತದೆ ನಮ್ಮ ಹಾರ್ಟ್, 1 ಗಂಟೆ ನಡಿ, ನಾನು ಉಳಿದ 23 ಗಂಟೆ ನಿನಗೋಸ್ಕರ ನಾನು ದುಡಿತೀನಿ ಅಂತೇಳಿ. ಆಗಲೆಲ್ಲ ದುಡಿದಿರ್ತೀವಿ, ನಮ್ಮ ಮನಸ್ಸು ಎಲ್ಲ ದುಡಿದಿರ್ತವೆ. ಅದನ್ನು 9 ಗಂಟೆ ಅಷ್ಟೇ ಊಟ ಮುಗಿಸಿ 9 ಗಂಟೆ ಆದಮೇಲೆ ನಾವು ಆದಷ್ಟು ನಿದ್ದೆ ಮೋಡಿಗೆ ನಾವು ಜಾರಬೇಕಾಗ್ತದೆ. ಆ ಶೂನ್ಯದಲ್ಲಿ ನಮ್ಮ ಇಂಟರ್ನಲ್ ಆರ್ಗನ್ಸು ತುಂಬ ಚೆನ್ನಾಗಿ ಆಕ್ಟಿವೇಟ್ ಆಗ್ತವೆ, ರಿಜ್ಯುವಿನೇಟ್ ಆಗ್ತವೆ. ರಾತ್ರಿ 11 ಗಂಟೆಯಿಂದ 1 ಗಂಟೆ ಅವಧಿಯಲ್ಲಿ ಲಿವರು ರಿಜ್ಯುವಿನೇಟ್ ಆಗ್ತದೆ. ಹಾಗಾಗಿ ಅದನ್ನೆಲ್ಲ ಒಂದಿಷ್ಟು ಗಮನಿಸಿದಾಗ ಜೈವಿಕ ಗಡಿಯಾರ ಏನಿದೆ ಅದು ಆಕ್ಟಿವೇಟ್ ಆಗಿ ನಮಗೆ ಒಳ್ಳೆ ಪರಿಣಾಮವನ್ನು ಮತ್ತು ಪ್ರತಿಫಲವನ್ನು, ಇದನ್ನ ನಮಗೆ ಗೊತ್ತು, ದೊಡ್ಡ ಎಷ್ಟು ಜನ ಪಾಲಿಸ್ತಾ ಇದ್ದೀವಿ, ನಮ್ಮನ್ನು ನಾವು ಆತ್ಮಾವಲೋಕನ ಮಾಡಬೇಕಂತ. ಧನ್ಯವಾದಗಳು.